ಅವಳ ಬಾಳ್ಸಕ್ಕೆ ಅಂತಲೇ ಆ ದೇವರು ನಿನ್ನ ಕಳಿಸವ್ನೆ. ನನ್ನ ಮೊಮ್ಮಗಳ ಕತ್ತಿಗೆ ಒಂದು ಅರಿಶಿನದ ಗುಂಪು ಕಟ್ಟಿ ಪುಣ್ಯ ಕಟ್ಕಣಪ್ಪ. ಅವಳ ಈ ಊರಿಂದ ಕಣ್ಮರಿಯಾಗಿ ಕರ್ಕೊಂಡು ಹೋದ್ರೆ ಸಾಕು ಕಣಪ್ಪ. ಅಜ್ಜಿ, ನಿಮ್ಮ ನೋವು ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ಆದರೆ ನಂಗೆ ಆಲ್ರೆಡಿ ನನ್ನ ಸೋದರತ್ತೆ ಮಗಳ ಜೊತೆ ಮದುವೆ ನಿಶ್ಚಯ ಆಗಿದೆ. ನಾನು ಹೇಗೆ ನಿಮ್ಮ ಮೊಮ್ಮಗಳ ಜೊತೆ ಮದುವೆ ಆಗತ್ತೆ ಹೇಳಿ? ಬೋರೇಗೌಡ, ಇಲ್ಲಿ ನಡೀತಾ ಇರೋ ಈ ಚಿತ್ರ ಎಲ್ಲ ನೋಡ್ತಾ ಇದ್ರೆ ಲಚ್ಚಿನ ನೀನೇ ಲಗ್ನ ಆಗಕ್ಕೆ ಕಟ್ಟಿ ಆಡ್ತಿರೋ ನಾಟಕ ಅಂತ ಅನ್ನಿಸ್ತದೆ. ಇದು ನಾನೊಬ್ನೇ ಆಡ್ತಿರೋ ಮಾತಲ್ಲ ಕಣಪ್ಪ. ನೋಡು, ಜನ ಎಲ್ಲ ಗುಸು 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 ಅಂತವ್ರೆ. ನನಗೆ ನಿನ್ನ ಕಂಡ್ರೆ ಭಯನೇ ಇಲ್ಲ. ಅದಕ್ಕೆ ನೇರವಾಗಿ ಹೇಳ್ತಾ ಇವನಿ. ರುದ್ರಪ್ಪ, ಏನ್ ಮಾತಾಡ್ತೀಯ ನೀನು? 100 ಜನ ಸೇರಿರೋ ಜಾಗದಾಗೆ ಹಿಂಗೆಲ್ಲ ಮಾತಾಡಬೇಡ. ನಾನು ಮರುವಾದಸ್ತ, ನರ್ಮನ್ಸ ಗೆರೆ ಮೀರಿ ಮಾತಾಡಬಾರ್ದು. ಹೂ ಕಣಪ್ಪ, ಖಂಡಿತವಾದಿ ಲೋಕ ವಿರೋಧಿ ಅಂತ ಗಾದೆನೇ ಐತಲ್ಲ. ನನ್ನ ಕಿವಿಲಿ ಏನ್ ಕೇಳಿದ್ನೋ ಅದನ್ನ ಹೇಳ್ದೆ ಅಷ್ಟೇಯ. ನಿನ್ ಮಗನಿಗೆ ಹೆಣ್ ಕೊಡಿಲ್ಲ ಅನ್ನೋ ಕಿಚ್ಚಿಗೆ ಬಾಯಿ ಬಂದಂಗೆಲ್ಲ ಮಾತಾಡ ರುದ್ರಣ್ಣ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಬಸ್ವ, ನನ್ನ ಮಗನಿಗೆ ಹೆಣ್ಕೊಡಕ್ಕೆ ಸಾನೆ ಜನ ಅವ್ರಕ್ಕಲ್ಲ, ಅದ್ರ ಬಗ್ಗೆ ನಿನ್ಗೆ ಯಾಕಲ ಚಿತ್ತೆ? ಈಗ ನಿಮ್ಮಟ್ಟಿಲಾಯ್ತಿರೋ ಕತೆ ಏನು ಹೇಳು? ಪಾಪ ಆ ಹುಡುಗನ ಮಕ ನೋಡಿದ್ರೆ ಅವನೇನು ತಪ್ಪೇ ಇಲ್ಲ ಅಂತ ಅನಿಸ್ತದೆ. ಸರಿ ಕಣ್ರುದ್ರಣ್ಣ, ನಿನ್ನ ಮಾತ್ಕೆ ಬರ್ತೀನಿ. ಲಗ್ನ ಪತ್ರಿಕೆಗೆ ಫೋಟೋದಲ್ಲಿರೋ ಹುಡುಗ ಈ ಜಾಗಕ್ಕೆ ಹೆಂಗ್ ಬಂದ? ಅದು ಲಗ್ನದ ಹೊತ್ತಿಗೆ ಪೇಟೆ ಮಂದಿ ನಂಬಿ ನಾನ್ ಕೆಟ್ಟೋದೆ. ಅವ್ರದೇ ನಾಲ್ಗೆಯ ಕಿತ್ತೋಗಿರೋ ಕೆರವ. ನನ್ ತಮ್ಮ ದೊಡ್ಡ ಮನ್ಸ್ ಮಾಡಿ ನನ್ ಮಗಳಿಗೆ ಲಗ್ನ ಮಾಡ್ಕೊತೀನಿ ಅಂತ ಹೇಳ್ದೆ ಹೋಗಿದ್ರೆ ನನ್ನ ಮಗಳ ಬಾಳ ಏನಾಗ್ತಿತ್ತು? ಈ 10 ಜನ ಮುಂದೆ ನನ್ ಮರ ಮರ್ಯಾದೆ ಎಲ್ಲೋಗ್ತಿತ್ತು? ನೀ ಹೇಳ್ದಂಗೆ ನನ್ ತಮ್ಮ ನನ್ ಮಗಳಿಗೆ ಬಾಳ್ ಕೊಡ್ತೀನಿ ಅಂದಿದೆ ತಪ್ಪ? ಇದು 10 ಜನ ಒಪ್ಪ ಮಾತು ಅಲ್ಲ? ಆ ಹುಡುಗ ಲಗ್ನ ಆಗಲ್ಲ ಅಂತಾನೆ, ನಮ್ ಬೋರನ್ ಲಗ್ನ ಆತೀನಿ ಅಂತಾನೆ. ನಮ್ ಲಚ್ಚಿ ಲಗ್ನ ಯಾರ ಜೊತೆ ಆಗತ್ತ ಅಂತ ಗೊತ್ತಿವಲ್ಲಪ್ಪ ಶಿವನೇ. ಹಂಗ್ಯಾಕೋ ಈ ಲಗ್ನ ಆಗಕ್ಕೆ ಇಲ್ಲ ಅನಿಸ್ತೈತೆ. ಅಯ್ಯೋ, ಹಂಗೆಲ್ಲ ಅನ್ಬಾರ್ದು. ಯಾವಾಗ್ಲೂ ಒಳ್ಳೇದಾಗ್ಲಿ ಅನ್ಬೇಕು. ಹಂಗೆ ಅನ್ಕೋಬೇಕು. ಲಗ್ನ ಆದ್ರೆ ಊಟ ಮಾಡೋದು, ಇಲ್ಲ ಅಟ್ಟಿಗೆ ಹೋಗಿ ಒಲೆ ಒತ್ಸೋದು. ಏನ್ ಮಾಡಕ್ಕಾಯ್ತದೆ? ನೋಡಪ್ಪ, ನೀ ಏನಾರ ಹೇಳು, ಆ ದ್ಯಾವ್ರೇ ನಿನ್ನ ನಮ್ ಲಚ್ಚಿನ ಕಾಪಾಡಕ್ಕೆ ಅಂತ ಕಳಿಸವ್ನೆ. ಹೆಂಗಾರ ಮಾಡಿ ನನ್ನ ಮೊಮ್ಮಗಳಿಗೆ ಬಾಳ್ ಕೊಡಪ್ಪ. ನೋಡಿ ಅಜ್ಜಿ, ನನಗೆ ದೇವರು, ದೇವಸ್ಥಾನ, ಶಾಸ್ತ್ರ, ಸಂಪ್ರದಾಯ ಇದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಮೊಮ್ಮಗಳನ್ನ ಮದುವೆ ಆಗೋಕ್ಕೂ ಅಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಮ್ಮ ತಾಯಿ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಅಷ್ಟೇ. ನೋಡಿ, ನೀವೇನಾದರೂ ನೆಮ್ಮದಿ ಹೋಗಿ, ಆದರೆ ನನ್ನ ತಂಗಿ ಜೀವ ಉಳ್ಸೋಕ್ಕೆ ಅವಳೊಂದು ಲಗ್ನ ಅಂತ ಆಗಿ ಈ ನರಕದಿಂದ ಕರ್ಕೊಂಡೋಗಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಪ್ಪ, ನೀನು ನನ್ನ ಮೊಮ್ಮಗಳನ್ನ ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋಗದೆ ಹೋದ್ರೆ ನಾನು ನನ್ನ ಮೊಮ್ಮಗಳು ಕೆರೆನೋ ಬಾವಿನೋ ನೋಡ್ಕೊಂಡು ಜೀವ ಕಳ್ಕೊಬೇಕಾಯ್ತದೆ. ನನ್ನ ಕಾಲ ಮುಗೀತು. ನಾನು ಸತ್ರು ಚಿಂತೆ ಇಲ್ಲಪ್ಪ. ಬಾಳಿ ಬದುಕಬೇಕಾದ ಆ ಹುಡುಗಿ ಮಕ ನೋಡಪ್ಪ. ನಿನ್ ಕಾಲಿಗೆ ಬೀಳ್ತೀನಪ್ಪ. ನೋಡಿ, ನನ್ನ ತಂಗಿನ ಲಗ್ನ ಅಂತ ಆಗಿ ಇಲ್ಲಿಂದ ಕರ್ಕೊಂಡು ಹೋಗಿ ಅಷ್ಟೇ ಸಾಕು. ನೀವೇನು ಅವಳ ಜೊತೆ ಸಂಸಾರ ಮಾಡ್ಬೇಕಾಗಿಲ್ಲ. ಅವಳು ಜೀವಂತವಾಗಿದ್ರೆ ಸಾಕು. ಅದ್ಯಾವ್ರೆ ಅವಳು ನೋಡ್ಕೊತಾನೆ. ದೊಳ್ಳೆ ಧರ್ಮ ಸಂಕಟ ಆಯ್ತಲ್ಲ. ಈಗೇನು ಆ ಹುಡುಗಿನ ಕಾಪಾಡ್ಬೇಕಷ್ಟೇ ತಾನೆ.
ಲಚ್ಚಿ, ಏ ಲಚ್ಚಿ, ಬವ್ವ ಇಲ್ಲಿ. ಲಚ್ಚಿ, ಹೋಗವ, ಧೈರ್ಯವಾಗಿ ಹೋಗವ. ಹಾ, ಹೋಗು. ನೋಡಿ, ನನ್ನನ್ನು ನಂಬಿ ನನ್ನ ಜೊತೆ ನೀವು ಬರ್ತೀರಾ? ದ್ಯಾವ್ರ ಬಿಟ್ಟಂಗಾಗ್ಲಿ, ಆ ದ್ಯಾವ್ರೇ ಇವ್ರನ್ನ ಕಳಿಸವ್ರವ. ಇವ್ರ ಕುಟೆ ಹೋಗವ ನೀನು. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಅನ್ನ ಹಾಕಿ ನೆರಳು ಕೊಟ್ಟವ್ರು ನಾವು, ಈ ನಮ್ ತಾತಮ್ಮ ಅನ್ಸ್ಕೊಂಡ್ ಮುಕ್ಕಿ ಆ ಪ್ಯಾಟದ ಹತ್ರ ಅದೇನ್ ಪಂಚಾಯತ್ಗೆ ಮಾಡ್ತಾವಳ. ನಾನು ಹೋಗಿ ಲಚ್ಚಿನ ಎಳ್ಕೊಂಬತ್ತೀನಿ, ನೀ ತಾಳಿ ಕಟ್ಟು ಮಾವಯ್ಯ. ಅದ್ ಯಾವಂತ ತಗಾಯ ತೆಗಿತಾನೋ ನೋಡೇ ಬಿಡ್ತೀನಿ. ಸರಿಯಾಗಿ ಹೇಳ್ದೆ ಕಣ್ಲ ಬಸ್ವ. ಹೋಗವಳ್ ನೆಳಕಂಬ, ಯಾವ ನನ್ ಮಗ ಏನ್ ಮಾಡ್ತಾರೋ ನಾನು ನೋಡ್ತೀನಿ. ಹೋಗ್ಲಾ? Chim 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 chim. Chim 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 chim. ನೀವ್ಯಾರು ಲಕ್ಷ್ಮಿ ಬಗ್ಗೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಲಕ್ಷ್ಮಿನ ನಾನು ಬೆಂಗಳೂರು ಕರ್ಕೊಂಡು ನನ್ನ ಕಂಪ್ನಿಲೇ ಅವಳು ಕೆಲಸ ಕೊಡ್ತೀನಿ. ಅವಳ ಜೀವನ ನಿರೂಪಿಸಕ್ಕೆ ಏನ್ ಬೇಕೋ ಅದನ್ನ ನಾ ಮಾಡ್ತೀನಿ. ಅಲ್ಕಲ್ಲ ಹುಡುಗ, ಲಗ್ನದ ಮಾತೊಂದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ. ಅಲ್ಲ ಕಣಪ್ಪ, ಲಗ್ನ ಮಾಡ್ಕೊ ಅಂದ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತೀಯಲ್ಲ, ಇದು ಜನ ಮೆಚ್ಚೋ ಮಾತಾ?
ಹಳ್ಳಿ ಹುಡುಗಿರು ಬಿಟ್ಟಿ ಬಿದ್ದವ್ರೆ ಅನ್ಕೊಂಡೇನ್ಲ. ಪಟ್ಟಣದವ್ರು ಬೇಕು ಅಂದಾಗ ಕರ್ಕೊಂಡೋಗಿ ಬೇಕಾದಂಗೆ ಉಪಯೋಗಿಸ್ಕೊಂಡು ಬೇಡ ಅಂದಾಗ ಬಿಸಾಕಕ್ಕೆ. ನೋಡಪ್ಪ, ನಮ್ಮ ಲಚ್ಚೇನು ಗತಿಗೆಟ್ಟರು ಹುಡುಗಿ ಅಲ್ಲ. ಅವಳಿಗೂ ಅಣ್ಣ ಅವನೇ, ತಾತಮ್ಮ ಇದ್ದಾರೆ. ತಾಯಿ ಇಲ್ದೆ ಹೋದ್ರು ಮಲ್ತಾಯಿ ಅಂತ ಅವಳೆ. ನೀನು ಕರ್ಕೊಂಡೋಗಿ ಕೆಲಸ ಕೊಡ್ತೀನಿ ಅಂದ್ರ ಮಾತ್ರಕ್ಕೆ ನಮ್ಮೂರ ಮಗಳನ್ನ ಕಳ್ಸಕ್ಕಾಯ್ತದ? ಹ್ಞೂ, ಮತ್ತೆ ಹತ್ತಳ್ಳಿ ಜನ ನಮ್ಮನ್ನ ಏನ್ ಅನ್ಕೋಬೇಡ. ಕೈ ಬಿಟ್ಟು ಮಾತಾಡೋ. ಮಗಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಭಿಕಾರಿ ಅನ್ಕೊಂಡಿದ್ಯಲ್ಲ? ಕೆಲ್ಸ ಕೊಡ್ತಾನಂತೆ ಕೆಲ್ಸವ. ಅವಳು ಈ ಊರಿನ ಅದೃಷ್ಟ ದೇವತೆ, ನನ್ನ ಮೋನೆ ದೇವತೆ ಕಂಡ್ಲ. ಏ ಮುದುಕಿ, ಲಗ್ನದ ಮನೆಯಿಂದ ಹೊರಗೋಗ ಕೇಳು. ಅವನತ್ರ ಎಂತದಲ್ಲ ಮಾತು ನಿಂದು? ಹೋಗ ಕೇಳವ್ನ. ಅಜ್ಜಿ, ನನಗೆ ಕ್ಷಮಿಸಿ ಅಜ್ಜಿ.